ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದು 6 o'clock ಆಗಿದೆ. ಸೊ ಮಳೆ ತುಂಬ ಬರ್ತಾ ಇದೆ. ಅದು ಲೈಟಾಗಿ ಬರ್ತಾ ಇದೆ, ಅಷ್ಟೊಂದೇನು ಬರ್ತಾ ಇಲ್ಲ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಸೊ ಅಲ್ಲಿ ನಮ್ಮ ಮನೆಯೊಳಗಡೆ ಬಾಲ್ಕನಿ ಅಂತ ತೋರಿಸ್ತೀನಿ. ಗೈಸ್, ಇನ್ನೊಂದೇನು ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತಲ್ಲ. ಮಳೆ ಬರ್ತಿರೋದ್ರಿಂದ ಇವಾಗ ರಂಗೋಲಿ ಬಿಡೋಕ್ಕೆ ಆಗೋದಿಲ್ಲ. ಕೆಳಗಡೆ ಹೋಗಿ ರಂಗೋಲಿ ಬಿಡಬೇಕು. ಇವತ್ತು ಕೂಡ ನಮ್ಮ ಮನೆಯಿಂದ ಅವ್ರು ಹೇಳಿದ್ದಾರೆ, ಇವತ್ತು ರಂಗೋಲಿ ಬಿಟ್ಬಿಡಿ ಅಂತ. ಆ ಟಾರ್ಪಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಕೊಡ್ತಾರೆ, ಟಿವಿ ಸೌಂಡ್ ಮಾಡ್ತಾರೆ. ಸೊ ಹಾಗಾಗಿ ನೋಡ್ತೀನಿ, ಮಳೆ ಕಮ್ಮಿ ಬಂದರೆ ಹೋಗಿ ಬಿಡ್ತೀನಿ ರಂಗೋಲಿನ. ಮಳೆ ಬರ್ತಾ ಇದೆ. ಗಾಯ್ಸ್, ಯಾರು ನೀವು ಬಿಟ್ಟಿಲ್ಲ ರಂಗೋಲಿನ, ನಾನೇ ಬಿಟ್ಟರೆ ಆಡ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ನಿಧಾನಕ್ಕೆ ಬಿಡ್ತೀನಿ. ನಾನು ಎದ್ರುಕೊಂಡ್ಬಿಟ್ಟೆ ಗಾಯ್ಸ್. ಆ ಟಾಪಲ್ಲಿಂದ ಕೆಳಗಡೆ ನೀರು ಬಿಟ್ಟು ನಾನು ಏನು ಸೌಂಡ್ ಹೋಗ್ಬಿಟ್ಟೆ. ಓಕೆ, ಬನ್ನಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತಾರೆ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತದೆ. ನಾನು ಇನ್ನೂ ಡಿಫ್ರೆಂಟಾಗಿ ವೀಡಿಯೋ ಮಾಡ್ತೀನಿ. ನನಗೂ ನಿಮ್ಮ ಸಪೋರ್ಟ್ ಸಿಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಅಂದರೆ, ಇನ್ನು ನಾನು ಏನಂತಾರೆ ಲೆಮನ್ ವಾಟರ್ ಕುಡಿಬೇಕು. ಅದನ್ನು ಕುಡಿದಿಲ್ಲ, ಈಗ ಕುಡಿಬೇಕು. ಆಮೇಲೆ ಬೇಗ ಕುತ್ಕೊಂಡು ಚಳಿಗೆ ವೆದರ್ನ ಫೀಲ್ ಓಕೆ ಬಾಯ್. ನಮ್ಮನೆ ಕಿಚನಲ್ಲಿ ನಡೆಯ ಕಾಣಿಸುತ್ತೆ ವ್ಯೂ. ಗೈಸ್, ನೈಟ್ ನಾನು ಚಿಯಾ ಸೀಡ್ಸ್ ನೆನೆಸಿಟ್ಟಿದ್ದೆ. ಅದನ್ನು ಇವಾಗ ಲೈಟಾಗಿ ಉಗುರು ಬೆಚ್ಚಿ ಬಿಸಿನೀರು ಕಾಯಿಸ್ಕೊಂಡು ಅರ್ಧ ಲೆಮನ್ ಹಾಕ್ಕೊಂಡು ಕುಡಿಯೋಣ ಅಂತ ಇದ್ದೀನಿ. ಇವಾಗ ಸ್ವಲ್ಪ ಬಿಸಿನೀರು ಕಾಯಿಸ್ಕೋಬೇಕು. ಇದು ಏನಂತ ನಿಮ್ಗೆ ಗೊತ್ತಾ? ಗೊತ್ತಿರುತ್ತೆ. ರಾಗಿನ ನಾನು ಒಂದು ನೈಟ್ ಪೂರ್ತಿ ನೆನೆಸಿಟ್ಟು ಮಾರನೇ ದಿವಸಕ್ಕೆ ಚೆನ್ನಾಗಿ ತೊಳೆದು ಸೋಡಾಕಿ ಆನಂತರ ಇದನ್ನು ನಾನು ಹಿಂಗೆ ಕ್ಯಾಪ್ ಹಾಕಿ ಮುಚ್ಚಿಟ್ಟಿದ್ದೆ. ಇವತ್ತಿಗೆ ಇದು ಬಂದು 2 days ಆಯಿತು. 2 daysಗೆ ಈ ಥರ ಮೊಳಕೆ ಬಂದಿದೆ. ಈ ಮೊಳಕೆ ಬಂದಿರೋದನ್ನ ನಾನು ಇದನ್ನು ಬೇರೆ ಏನಂತಾರೆ ಬೇರೆ ಪ್ಲೇಟ್ಗೆ ಎಂತಕ್ಕಾದರೂ ಶಿಫ್ಟ್ ಮಾಡ್ತೀನಿ. ಇದು ಗೊತ್ತಿರುತ್ತೆ ಏನಕ್ಕೆ ನಾನು ಈ ಥರ ಮಾಡ್ತಿರೋದಂತ. ನಾನು ವರಮಹಾಲಕ್ಷ್ಮಿ ಹಬ್ಬ ಗೊತ್ತದಲ್ವ, ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗಿಡ ಎಲ್ಲ ಚಿಕ್ಕದಾಗಿ ಗ್ರಾಸ್ ಟೈಪ್ ಬರುತ್ತಲ್ಲ, ಗರಿಕೆ ಟೈಪು, ಆ ಥರ ಮಾಡೋಣ ಅಂದ್ಕೊಂಡು ಈ ಥರ ಮಾಡಿಟ್ಕೊಂಡಿದ್ದೀನಿ. ಆ ಸೈಡ್ ಇಟ್ಟರೆ ಚೆನ್ನಾಗಿ ಲುಕ್ ಅನಿಸುತ್ತೆ ಅಂತ. ಸೊ ನೋಡಬೇಕು ಎಷ್ಟು ಬರುತ್ತೋ ಎಷ್ಟು ಬರೋಲ್ಲ ಅಂತ. ಸೊ ಇದನ್ನು ಇವಾಗ ನಾನು ಬೇರೆ ಪಾತ್ರೆಗೆ ಪ್ಲೇಟ್ಗೆ ಎಂತಕ್ಕಾದ್ರೂ ಹಾಕ್ಕೋಬೇಕು. ಸೊ ಇವಾಗ ಹಾಕ್ಕೊಂಡ್ಬಿಡ್ತೀನಿ. ಫಸ್ಟ್ ಇವಾಗ ಇದರಲ್ಲಿ ಹಾಕ್ಕೊಳ್ಳೋಣ ಮೇಲ್ಮೇಲೆ. ಆಮೇಲೆ ಸ್ವಲ್ಪ
ಬೇರೆ ಬಂದಮೇಲೆ ಬೇರೆದಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಇದರ ಅಡಿಗೆ ಒಂದು ಪ್ಲೇಟ್ ಇಟ್ಬಿಟ್ಟು ಆನಂತರ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋದು ಅಷ್ಟೇ, ಸಿಂಪಲ್. ಇದು ಮೇಲುಗಡೆ ಗರ್ಕೆ ಬಂದಿರೋದನ್ನ ಎತ್ತು ಫಸ್ಟ್ ಅದನ್ನೇ ಕೆಳಕ್ಕೆ ಹಾಕ್ತೀನಿ. ಆದಮೇಲೆ ಕೆಳಗಡೆ ಇರೋದನ್ನೆಲ್ಲ ಮೇಲ್ಗೆ ಹಾಕಿದ್ರೆ ಆವಾಗ ಗರ್ಕೆ ಬರೋಕ್ಕೆ ಚೆನ್ನಾಗಿ ಫ್ರೀ ಆಗುತ್ತೆ. ಅದಕ್ಕೆ ಇದು ಮೇಲೆ ಇಟ್ಟಿರೋದು ಬೇಗ ಅದು ಮೊಳಕೆ ಬಂದಿದೆ, ಹಾಗಾಗಿ ಈ ಥರ ಮಾಡ್ಕೊಳ್ತೀನಿ. ನೋಡಬೇಕು ಎಷ್ಟು ಬೇರೆ ಅಂದರೆ ಎಷ್ಟು ಹುಲ್ ಬರುತ್ತೆ, ಎಷ್ಟು ವೇಸ್ಟ್ ಆಗುತ್ತೆ ಅಂತ ಇನ್ನೂ ಐಡಿಯಾ ಇಲ್ಲ. ಸೊ ನಾನು ಈ ಥರ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಡೇಗೆ ನಾನು ಬೇರೆ ಪ್ಲೇಟ್ಗೆ ಎಂತಾದರೂ ಮೇಯ್ನು ಈ ಥರ ಅಂದರೆ ಏನಂತಾರೆ ಗರಿಕೆ ಬರೋದಕ್ಕೆ ಚೇಂಜ್ ಮಾಡ್ತೀನಿ. ಬಟ್ ಗರಿಕೆನೆಲ್ಲ ಇದನ್ನು ಏನಂತಾರೆ ಸಣ್ಣಗೆ, ಅಂದರೆ ಇದು ರಾಗಿ ಭತ್ತ ರಾಗಿ ಗಿಡ ಅಂತಾರೆ, ಬಟ್ ಇದು ಅಷ್ಟು ಗಿಡ ಥರ ಮಾಡಲ್ವಲ್ಲ, ಹಾಗಾಗಿ ಇದಿಷ್ಟಿದೆ. ಇದನ್ನು ಸ್ವಲ್ಪ ಈ ಥರ ಕೈಯಲ್ಲಿ ಹಿಂಗೆ ಅಂದ್ಬಿಟ್ಟು ಆಮೇಲೆ ನಾನು ಇದನ್ನು ಫಸ್ಟ್ ಡೀಪ್ ಕ್ಲೋಸ್ ಮಾಡ್ತೀನಿ. ಸೊ ಇವತ್ತೆಲ್ಲ ಇದಕ್ಕೆ ನಾನೇನು ಓಪನ್ ಮಾಡೋದೇ ಇಲ್ಲ, ಇದನ್ನು ಹಾಗೆ ಬಿಡ್ತೀನಿ. ನಿಂಬೆಹಣ್ಣು ಹಾಕ್ಕೊಳ್ತೀನಿ. ಇವು ಗೈಸ್ ಇದರಲ್ಲಿ ಏನು ನಿಂಬೆಹಣ್ಣು ರಸನೇ ಇಲ್ಲ, ಸಾಕಾಯ್ತಿದೆ. ಓಕೆ, ಟೇಸ್ಟ್ ಮಾಡೋಣ. ಚೆನ್ನಾಗಿದೆ, ಹುಳಿ ಸೂಪರ್. ಬಿಸಿ ಕಮ್ಮಿ ಇದೆ, ಬಿಸಿ ಅಂದರೆ ಬಿಸಿನೀರು ಸ್ವಲ್ಪ ಬಿಸಿ ಕಮ್ಮಿ ಇದೆ. ಇನ್ನೊಂದು ಸ್ವಲ್ಪ ಬಿಸಿನೀರು ಹಾಕ್ಕೊಳ್ತೀನಿ. ಗೈಸ್, ನಿಮಗೆ ನಾನು ಆಗಲೇ ಅಂದರೆ ನಾನು 6 ಗಂಟೆಗೆ ನಿಮಗೆ ರಾಗಿ ಮೊಳಕೆದು ತೋರಿಸಿದ್ದೆ ಎಷ್ಟುದ್ದ ಬಂದಿದೆ ಅಂತ. ಸೊ ಇವಾಗ ಟೈಮ್ ಬಂದು 10:30 ಆಗ್ತಿದೆ. ಆ 10:30ಗೆ ಇಷ್ಟು ಬೇಗ ನೋಡಿ ಇಷ್ಟು ಮೊಳಕೆ ಬಂದಿದೆ ಅಂತ. ತುಂಬ ಬೇಗನೆ ಗ್ರೋತ್ ಆಗ್ತಾಯಿದೆ. ನಂಗೆ ಅದನ್ನು ನೋಡಿ ತುಂಬ ಖುಷಿ ಆಯಿತು. ಸೊ ಹಾಗೆಯೇ ನಾನು ಇದಕ್ಕೆ ಬೇರೆ ಬಟ್ಲಿಗೆ ಶಿಫ್ಟ್ ಮಾಡೋಣ ಅಂದ್ಬಿಟ್ಟು ಮೇಯ್ನ್ ಬಟ್ಲಿಗೆ ಹೇಳಿದ್ನಲ್ಲ, ಮೇಯ್ನ್ ಬಟ್ಲು ಅದು ಯಾವುದಕ್ಕೆ ನಾನು ಗಿಡ ಅದಕ್ಕೆ ಗರಿಕೆ ಬಳಸ್ತೀನೋ ಅದಕ್ಕೆ ಬೇರೆ ಪ್ಲೇಟ್ಗೆ ಹಾಕೋಣ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಮಾತಾಡಿಕೊಂಡು ಶಿಫ್ಟ್ ಮಾಡ್ಕೊಳ್ತಿದ್ದೆ. ಸೊ ನಮ್ಮ ಯಜಮಾನ್ರು ತುಂಬಾ ಫೋನಲ್ಲಿ ಸೌಂಡ್ ಕೊಟ್ಕೊಂಡು ನೋಡ್ತಾಯಿದ್ರು, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಓಕೆ ಅಂದ್ಬಿಟ್ಟು ನೆಕ್ಸ್ಟ್ ಇದನ್ನು ನಾನು 2 ಲೇಯರ್ ಟಿಶ್ಯೂ ಪೇಪರ್ ಹಾಕ್ಕೊಂಡಿದ್ದೀನಿ ಸೇಮ್ ಬಟ್ಲಿಗೆ. ಆ ನಂತರ ಅದನ್ನು ರಾಗಿದು ಏನೇನು ಇದೆ ಅದನ್ನೆಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದೆ. ಹಾಗೆ ನಮ್ಮ ಯಜಮಾನ್ರು ತಿಂಡಿ ಹಾಕ್ಕೊಂಡು ತಿನ್ನೋದಕ್ಕೆ ಅಂತ ಬಂದಿದ್ದರು. ಸೊ ಅವರು ಏನು ಹೇಳ್ತಾಯಿದ್ರು, ನಾನೆಲ್ಲ ತೋರಿಸ್ಬೇಡ ನೀನು, ನನ್ನ ವೀಡಿಯೋ ಎಲ್ಲ ಎಡಿಟ್ ಮಾಡಿ ಹಾಕು ಅಂತ. ಸೊ ನಾನು ಹಾಕಲ್ಲ, ನನ್ನ ತೋರಿಸಲ್ಲ, ಹಾಗೆ ಹೀಗೆ ಅಂದ್ಕೊಂಡು ನಾವು ಮಾತಾಡಿಕೊಂಡು ಏನೇನೋ ಹೇಳ್ತಾಯಿದ್ವಿ. ಸೊ ಹಾಗೆ ನಂತರ ನೋಡಿ ಈ ಥರ ನಾನು ಫುಲ್ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇದು ಏನಂತಾರೆ ಸ್ಟವ್ ಕ್ಲೀನ್ ಮಾಡೋ ಬಾಟ್ಲ್ ಇಟ್ಕೊಂಡಿದ್ದೆ, ಲಿಕ್ವಿಡ್ ಇಲ್ಲ, ಖಾಲಿ ಆಗಿತ್ತು. ಇದಕ್ಕೆ ನಾನು ನೀರು ಹಾಕ್ಕೊಂಡು ಮನಿ ಪ್ಲಾಂಟ್ಗೆ ಸ್ಪ್ರೇ ಮಾಡೋಕ್ಕೆ ಅಂತ ಯೂಸ್ ಮಾಡ್ತಾಯಿದ್ದೆ. ಈ ಥರ ಆಗ್ತದೆ, ಸ್ಪ್ರೇ ಮಾಡೋಕ್ಕೆ ಅಂತ ಯೂಸ್ ಮಾಡ್ತಿದ್ದೆ. ಅದಕ್ಕೋಸ್ಕರ ಇವಾಗ ಇದನ್ನು ಈ ರಾಗಿ ಮೇಲೆ ಸ್ಪ್ರೇ ಮಾಡೋಕ್ಕೆ ಇದು ಯೂಸ್ ಆಗುತ್ತೆ. ಸೊ ಇದನ್ನು ಚೆನ್ನಾಗಿ ವಾಶ್ ಮಾಡಿ ನಾನು ಯೂಸ್ ಮಾಡ್ತಾಯಿದ್ದೆ. ಸದ್ಯಕ್ಕೆ ಯಾವುದು ಆ ಥರ ಸ್ಪ್ರೇ ಮಾಡೋ ಥರ ಬಾಟ್ಲಿ ಬಂದಿದ್ದಲ್ಲ, ಹಾಗಾಗಿ ಇದನ್ನೇ ತೊಗೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಹಾಕ್ತೀನಿ.
ಸೊ ಇವಾಗ ನಾನು ಕ್ಲೀನಾಗಿ ಅದ್ರ ಮೇಲೆ ಸ್ವಲ್ಪನೇ ನಾನು ಸ್ಪ್ರೇ ಮಾಡ್ಕೊಳ್ತೀನಿ ವಾಟರ್ನ. ಇದನ್ನು 2 ಅವರ್ಸು 3 ಅವರ್ಸು ನೋಡ್ಕೊಂಡು ಅವಾಗ ಸ್ಪ್ರೇ ಮಾಡ್ಕೋಬೇಕು. ಈ ಥರ ಸ್ಪ್ರೇ ಮಾಡ್ಕೊತಾನೆ ಇದ್ರೆ ನೀರನ್ನ, ಆವಾಗ ರಾಗಿ ಮೊಳಕೆ ಬೇಗ ಗ್ರೋತಾಗಿ ಬರುತ್ತೆ. ನಿಮಗೆ ಅದ್ರದ್ದು ಅಂದರೆ ಅದು ಎಷ್ಟೆಷ್ಟು ನಿಮಿಷ ಎಷ್ಟೆಷ್ಟು ಅವರ್ಸ್ಗೆ ಬೇಗ ಬರುತ್ತೆ, ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾನೆ ಇರ್ತೀನಿ. ಸೊ ನಾನು ಈ ಥರ ಪ್ಲೇಟ್ಗೆ ಹಾಕ್ಕೊಂಡು ಆನಂತರ ನಾನು ನಮ್ಮ ಕಿಚನ್ ವಿಂಡೋ ಸೈಡಲ್ಲೇ ನಾನು ಬಿಸಿಲು ಬೀಳುತ್ತೆ ಚೆನ್ನಾಗಿ, ಬೆಳಕಿಗೆ ಬೇಗ ಬೀಳುತ್ತೆ ಅಂದ್ಬಿಟ್ಟು ಇಡ್ತಾ ಇದ್ದೀನಿ. ಓಕೆ ಗೈಸ್, ಇದೆಲ್ಲ ಮುಗಿದಾಯಿತು. ಇವಾಗ ಇನ್ನೂ ಟಿಫನ್ ತಿಂದಿಲ್ಲ. ರೈಸ್ ಐಟಮ್ ಸ್ವಲ್ಪ ನಾನು ಕಮ್ಮಿ ಮಾಡಿದ್ದೀನಿ, ತಿನ್ನೋದಿಲ್ಲ ರೈಸ್ ಐಟಮ್ ಎಲ್ಲ. ಸೊ ಅವರು ಇಬ್ಬರಿಗೆ ಅಂತ ರೈಸ್ ಮಾಡಿದ್ದು. ಈಗ ನನಗೆ ಬೀಟ್ರೋಟು ಮತ್ತು ಕ್ಯಾರೆಟ್ ಜ್ಯೂಸ್ ಮಾಡ್ಕೊಟ್ಟು ಕುಡಿಯೋಣ ಅಂತ ಇದ್ದೀನಿ. ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡಬೇಕು. ಸೊ ತುಂಬ ಕೆಲಸ ಇದೆ. ಇವತ್ತಿಂದನೇ ಸ್ವಲ್ಪ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದೇನು ಅಂದರೆ ಬಟ್ಟೆ ಮಡ್ಚೋದು ತುಂಬ ಇದೆ. ಒಂದು ಲಾರಿಯಷ್ಟು ಬಟ್ಟೆ ಇದೆ ಮಡ್ಚೋದು. ಸೊ ಅದನ್ನು ಮಡ್ಚಬೇಕು. ಎಷ್ಟು ಕೆಲಸ ಇದೆ ಗೊತ್ತಾ. ಮತ್ತು ಬಟ್ಟೆ ಸ್ವಲ್ಪ ಅಂದರೆ ಮ್ಯಾಟ್ ವಾಶ್ ಮಾಡೋದಿದೆ, ಮ್ಯಾಟ್ ವಾಶ್ ಮಾಡಬೇಕು. ಆಮೇಲೆ ಇನ್ನೂ ಬೇಜಾನ್ ಕೆಲಸ ಇದೆ ಮಾಡೋದು. ಸೊ ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕ್ಲೀನ್ ಮಾಡಲಿಕ್ಕೆ ಹಬ್ಬಕ್ಕೆ. ಯಾಕಂದರೆ ಸಡನ್ನಾಗಿ ಇನ್ನೂ ಶಾಪಿಂಗ್ ಮಾಡೋದೆಲ್ಲ ಇದೆಯಲ್ಲ, ಹೂವು ತರೋದು, ಹಣ್ಣು ತರೋದು. ಇವತ್ತಿಂದನೇ ಮಳೆ ಬರ್ತಾ ಇರೋದ್ರಿಂದ ರೈಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಇವಾಗಿಂದನೇ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಓಕೆ, ಇವಾಗ ಫಸ್ಟು ನಾನು ಜ್ಯೂಸ್ ಮಾಡ್ಕೊಂಡು ಕುಡ್ದಾದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಓಕೆ, ಜ್ಯೂಸ್ ಮಾಡ್ಕೊಂಡ್ಬಿಡೋಣ ಬನ್ನಿ. ಬೇಗ ಜ್ಯೂಸ್ ಮಾಡ್ಕೊಬಿಟ್ಟು ವಿಂಡೋ ಓಪನ್ ಮಾಡಿದ್ರೆ ಹೆವಿ ಗಾಳಿ ಬರುತ್ತೆ. ಸ್ವಲ್ಪ ಮಳೆ ಬರ್ತಿರೋದ್ರಿಂದ ಎಚ್ಚರ ಹೊಡಿತಾ ಇದೆ, ಬೆಳಕು ಕಾಣಿಸ್ತಾ ಇಲ್ಲ. ಇದು ಲೈಟ್ ಹಾಕ್ತೀನಿ, ಕಾಣಿಸ್ತಾ ಇದೆಯಾ? ಓಕೆ, ಪರವಾಗಿಲ್ಲ. ಸ್ವಲ್ಪ ಬನ್ನಿ. ಮಳೆ ಕನ್ಸಿಲ್ಲ, ತುಂಬ ಮಳೆ ಕನ್ಸಿಲ್ಲ. ಫಿಲ್ಟ್ರ್ ಮಾಡಿದ್ರೆ ಇವಾಗ ರುಬ್ಬಿರೋದೆಲ್ಲ ವೇಸ್ಟ್ ಆಗೋಗುತ್ತಲ್ಲ, ಹಾಗಾಗಿ ನಾನು ಫಿಲ್ಟ್ರ್ ಮಾಡಲ್ಲ, ಹಾಗೇ ಕುಡಿತೀನಿ. ಓಕೆ ಗೈಸ್, ಇವಾಗ ಸದ್ಯಕ್ಕೆ ಅದೊಂದು ಗ್ಲಾಸ್ ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ನೆಕ್ಸ್ಟ್ ನನ್ನ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಹಾಂ, ಏನದು? ಏನಿದು? ಅದಾ? ಗೈಸ್, ನಾನು ವೀಳ್ಯದೆಲೆ ಗಿಡ ಹಾಕಿದ್ದೀನಿ. ಆ ಗಿಡ ಅಲ್ಲ, ಕಡ್ಡಿ ಹಾಕಿದ್ದೀನಿ. ಇಲ್ಲಿ ಬರ್ತಾ ಇದೆ ನೋಡಿ ಮೊಳಕೆ. ಅಮ್ಮ ಇದ್ರಲ್ಲಿ ನೀರು ತಗೊಂಬ. ಆಯ್ತಮ್ಮ. ನನ್ನ ಮಗಳದು ಇದು ಆಟ ಸಾಮಾನು. ಸೊ ಇಲ್ಲೊಂದು ಬರ್ತಾ ಇದೆ, ಇಲ್ಲೊಂದಿದೆ. ಮನಿ ಪ್ಲ್ಯಾಂಟ್. ನೆಕ್ಸ್ಟು ಇದು ಶೋ ಗಿಡ, ಅದೇನೋ ಗಿಡ ಗೊತ್ತಿಲ್ಲ. ನಾನು ಇಷ್ಟು ಹಾಕಿದ್ದೀನಿ ನಮ್ಮ ಮನೆ ಹತ್ರ. ಇಲ್ಲಿ ನಮ್ಮ ಓನರ್ ಆಂಟಿ ಹಾಕಿರೋದು ನಾನು ತೋರಿಸ್ತೀನಿ ರೀ. ಇವತ್ತು ದಾಸವಾಳ ಬಂದಿರೋದು ನೋಡಿ. ಆದರೆ ಅರ್ಲಿ ಮಾರ್ನಿಂಗ್ ನಿಮಗೆ ತೋರಿಸಿದ್ನಲ್ಲ, ಮುಗ್ಗಿತ್ತು. ಈಗ ಫುಲ್ಲು ಹರಳಿದೆ. ಒಂದೇ ಗಿಡದಲ್ಲಿ 3 ಹೂವು ಬಂದಿದೆ. ಇದು ಮಲ್ಲಿಗೆ ಗಿಡ, ಇದು ರೋಸ್ ಗಿಡ, ದಾಸವಾಳ ಗಿಡ ತುಂಬ ಇದೆ. ಸಣ್ಣ ರೋಸ್ದು ಇದು ನೋಡಿ. ಇದು ದಾಸವಾಳ ಗಿಡ, ಇದು ವೀಳ್ಯದೆಲೆ ಗಿಡ ಇದೆ. ಹಾಂ, ಏನಮ್ಮ? ಏನು ತೆಗೋಕ್ಕಾಗ್ತಿಲ್ಲ ನಮ್ಮನೆ. ಡೈರೆ ಗಿಡ ತೋರಿಸ್ತೀನಿ. ಡೈರೆ ಗಿಡ, ಇಲ್ಲೊಂದು ದಾಸವಾಳ ಗಿಡ ಇದೆ, ಇಲ್ಲೊಂದು ಬಿಟ್ಟಿದೆ ಡೈರೆ ಗಿಡ. ಗೈಸ್, ಮಳೆ ಬರ್ತಾ ಇದೆ. ಇದೊಂದು ಕಲರು ದಾಸವಾಳ, ರೋಸ್.
ಆಲೋವೆರಾ ಎಲ್ಲ ಥರ. ನಾವೇನು ಅದು ಹೂವು ಮುಟ್ಟಲ್ಲ, ಕಿತ್ಕೊಳ್ಳೋದಿಲ್ಲ, ಹಾಗೆ ಇಡ್ತೀನಿ. ಏನೇ ಆಗಲಿ ಅದು ಒಂದು ಅವ್ರು ಓನರ್ ಹಾಕಿರೋದಲ್ವಾ, ಅದು ಗಿಡ ಮುಟ್ಟಕ್ಕೆ ಸರಿ ಅದು ಭಯ ಅನಿಸುತ್ತೆ, ಏನಾದ್ರು ಅಂದ್ಕೊಳ್ತಾರೆ ಅಂತ. ಸೊ ಹಾಗಾಗಿ ಯಾರ ಮಗಳೇ ಪರಿಚಯ ಮಾಡಿಕೊಡು. ಹಾಯ್ ಹೇಳು, ಹಾಯ್ ಹೇಳು. ಇದು ನಮ್ಮ ಯೂಟ್ಯೂಬ್ ಬ್ಲಾಗ್. ಹಾಯ್ ಹೇಳಬೇಕು. ಹಾಯ್. ಹಾಂ, ಮಳೆ ಬರೋ ಸೀಸನ್ ಇದು. ಮಳೆ ಬರುತ್ತೆ ಬನ್ನಿ. ಹೇಗೆ ಕಾಣಿಸ್ತಾ ಇದೆ? ಚೆನ್ನಾಗಿದೆಯಾ? ಹಾಂ, ಹೇಗೆ? ಪಾಪುದು. ಅವಳ ಪಾಪು ಇದ್ದಾಗ ತಗೊಂಡಿದ್ದೀರ ಅದನ್ನ. ಹೌದು. ಗೈಸ್, ನನ್ನ ಮಗಳಿಗೆ ಜ್ವರ ಬಂದುಬಿಟ್ಟಿದೆ ಪಾಪ. ಅವಳು ಏನು ಕುತ್ಕೊಳ್ಳೋಕ್ಕಾಗದೆ ಬಂದು ರೂಮಲ್ಲಿ ಬಂದು ಮಲ್ಕೊಂಡಿದ್ದಾಳೆ. ಬಾ ಏನು ಇವಾಗ ಹಾಲು ಕುಡಿಸ್ಬೇಕು, ಬಟ್ ಹಾಲು ಕುಡಿಸೋದು ಬೇಡ ಅಂದ್ಬಿಟ್ಟು ಓರೆಸ್ ಜ್ಯೂಸ್ ತರಕ್ಕೆ ಹೇಳಿದ್ದೀನಿ. ಬಾಮ್ಮ ಹಾಲಲ್ಲಿ ಕುತ್ಕೋಬಾ ಅಂದರೆ ಬರ್ದೆ ಇಲ್ಲಿ ಕೂತಿದ್ದಾಳೆ, ಮಲ್ಕೊಂಡಿದ್ದಾಳೆ. ಇಲ್ಲಿ ಮಗಳು ನೋಡಿ ಪಾಪ, ಬಾಮ್ಮ ಅಲ್ಲೆಲ್ಲ ಕೈ ಇಕ್ಬೇಡ, ಕರೆಂಟ್ ಹೊಡಿಯುತ್ತೆ. ಇಲ್ಲಿ ಇಲ್ಲಿ ಫ್ರೆಂಡ್ಸ್ ಬಂದರು, ಫ್ರೆಂಡ್ಸು. ಬಾ, ಮೆಡಿಸನ್ ಹಾಕಿದ್ದೀನಿ, ಜ್ವರ ಕಮ್ಮಿಯಾಗಿದೆ. ಜ್ವರ ಎಲ್ಲ ಪರವಾಗಿಲ್ಲ, ಇವಾಗ ಅರ್ಧಕ್ಕರ್ಧ ಕಮ್ಮಿ ಆಗೋಗಿದೆ. ಮೆಡಿಸಿನ್ ಹಾಕಿದ ತಕ್ಷಣ ಬೇಗ ನಿಂತೋಯ್ತು. ನೋಡಿ, ಈ ವೆದರ್ಗೂ ಮತ್ತು ಇನ್ನು ಮಳೆ ಬರ್ತಾನೆ ಇದ್ದರೆ ಈ ಥರ ಹಿಂಸೆ ಆಗುತ್ತೆ, ಮಕ್ಕಳಿಗೆಲ್ಲ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ. ಅದಕ್ಕಾಗಿ ಇವ್ರಿಗೆ ಜ್ವರ ಬಂದಿದೆ. ಬರೋ ಗಾಯ್ಸ್, ನಮ್ಮ ಮನೆಗೆ ಹೊಸ ಗೆಸ್ಟ್ ಬಂದಿದ್ದಾರೆ. ಯಾರು ಮಗಳೇ? ಹೊಸ ಗೆಸ್ಟ್. ನನ್ನ ಮಗಳಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಅವರಪ್ಪ ನಮ್ಮ ಆಂಟಿ ಮನೆಯಿಂದ ನಾಯಿನ ಕರ್ಕೊಂಡು ಬಂದಿದ್ದಾರೆ. ಹಾಯ್, ಹಲೋ, ಹಾಯ್. ಹೌದಾ, ಎಷ್ಟು ಕ್ಯೂಟ್ ಆಗಿದೆ. ಹಾಯ್ ಹೇಳು. ಏನು ಮಾಡ್ತಾ ಇದ್ದೀರಾ? ಹಾಂ, ತರಕಾರಿ ಬೇಕು. ಹಾಂ, ಸೇಮ್. ಹುಷಾರು. ಏನು ಜ್ವರ ಬಂದಿದ ತಕ್ಷಣ ಹೋಗಿ ರೂಮ್ಗೆ ಬೆಡ್ಶೀಟ್ ಹಚ್ಕೊಂಡು ಮಲ್ಕೊಂಡ್ಬಿಟ್ಟಿದ್ಲು. ಆಮೇಲೆ ಅವ್ರ ಫ್ರೆಂಡ್ ಬಂದಿದ ತಕ್ಷಣ ಚಿಗಕ್ಕೋಗ್ಬಿಟ್ಲು. ಈಗ ಹಂಗೆಲ್ಲ ಎತ್ತಬಾರ್ದು ಜಾಸ್ತಿ. ಅದು ಟ್ರೈನಿಂಗ್ ಆಗಿದೆಯಲ್ಲ. ನೋಡ್ತಾ ಹೆಂಗ್ ನೋಡುತ್ತದು. ನೀನು ಅದಕ್ಕೆ ನೇಮ್ ಕೇಳು. ನಿನ್ನ ಹೆಸರೇನು ಡಾಗಿ? ನಿನ್ನ ಹೆಸರೇನು? ಅಲ್ಲಿ ಗಿಡ ಇದೆ, ಅಲ್ಲೆಲ್ಲ ಇಡಬಾರ್ದು. ಬಾ 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 ಬಾ. ಗೊತ್ತಿಲ್ಲ, ಕರ್ಕೊ. ಕೈಯಲ್ಲೆಲ್ಲ ಮುಟ್ಬಾರ್ದು, ಹ್ಯಾಂಡ್ ವಾಶ್ ಮಾಡ್ಬೇಕು ನೀನು, ಸರಿನಾ? ಹಾಂ, ಓಕೆ ಗೈಸ್, ಬನ್ನಿ. ಏನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ, ಬಟ್ಟೆ ಒಣಗಾಕಬೇಕು. ಒಗೆಯೋದು ಕೈಯಲ್ಲಿ ಏನು ಇಲ್ವಲ್ಲ, ಹಾಗಾಗಿ ಇವಾಗ ಇನ್ನು ಅಡುಗೆ ಒಂದು ಬ್ಯಾಲೆನ್ಸ್ ಇದೆ, ಅಡುಗೆ ಮಾಡಬೇಕು, ಸ್ನಾನ ಒಂದು ಮಾಡಬೇಕು. ಇನ್ನೂ ಸ್ನಾನ ಮಾಡಿಲ್ಲ, ಎಷ್ಟೊತ್ತಾಯಿತು ಅಂದರೂ ಕೆಲಸನೇ ಆಯ್ತಲ್ವ, ಹಾಗಾಗಿ ಇನ್ನೂ ಅದು ಮಿಷಿನ್ಗೆ ಈಗ ಹಾಕಿದ್ದೀನಿ, ಬಟ್ಟೆ ಮಿಷಿನ್ಗೆ ಈಗ ಹಾಕಿದ್ದೀನಿ. ಇನ್ನು 28 ನಿಮಿಷ ಇದೆ. 28 ನಿಮಿಷಕ್ಕೆ ನಾನು ಅಷ್ಟೊತ್ತರಲ್ಲಿ ವಾಷಿಂಗ್ ಮಿಷಿನ್ಗೆ ಬಟ್ಟೆಗೆ ಇನ್ನೂ ಅರ್ಧ ಗಂಟೆ ಇದೆ ಅಲ್ವಾ, ಇನ್ನು ಅರ್ಧ ಗಂಟೆ ಅಷ್ಟರಲ್ಲಿ ನನ್ನ ಕೆಲಸ ಏನೇನಿದೆ ಇನ್ನು ಅದೆಲ್ಲ ಮಾಡ್ಕೊಂಡ್ಬಿಡ್ತೀನಿ.
ಆಮೇಲೆ ಬಟ್ಟೆ ಒಣಗಾಕಬೇಕು. ಬಟ್ಟೆ ಒಣಗಾಕ ನಂತರ ಅಷ್ಟೊತ್ತಿಗೆ ನಮ್ಮ ಯಜಮಾನರು ತರಕಾರಿ ತೊಗೊಬರಕ್ಕೆ ಹೋಗಿದ್ದಾರೆ. ನೋಡಬೇಕು ಏನಾದರೂ ಸೊಪ್ಪು ಗಿಪ್ಪೇನಾದ್ರು ಸಿಕ್ಕರೆ ತೊಗೊಬನ್ನಿ ಅಂತ ಹೇಳಿದ್ದೀನಿ. ನೋಡೋಣ ಅವ್ರು ಏನು ತರ್ತಾರೋ ಅದ್ರ ಮೇಲೆ ಡಿಪೆಂಡು. ಅವ್ರು ತಂದ ಮೇಲೆ ನಾನು ಏನಾದರೂ ಅಡುಗೆ ಮಾಡಬೇಕು. ಏನು ಅಡುಗೆ ಮಾಡೋದು ಅಂತ ಅದು ಅವ್ರು ತರಕಾರಿ ತಂದ ಮೇಲೆ ಗೊತ್ತಾಗುತ್ತೆ. ಸೊ ಇನ್ನೊಂದು ಅಡುಗೆ ಒಂದು ಪೆಂಡಿಂಗ್ ಇದೆ, ಅದನ್ನು ಬೇಗ ಬೇಗ ಮಾಡಬೇಕು. ತುಂಬ ಹೊಟ್ಟೆ ಹಶ್ವಾಗ್ತಿದೆ. ಹಾಗೆ ನಮ್ಮ ಗೈಸ್ ಅವ್ಳಿಗೆ ಅದೇ ಹುಷಾರಿಲ್ಲ, ಓರಸ್ ತಗೊಬನ್ನಿ ಅಂತ ಹೇಳಿದ್ನಲ್ವಾ, ಅದನ್ನು ತಂದಿದ್ದಾರೆ. ಕೊಡೋಣ ಅವಾಗೆ, ಬನ್ನಿ. ಅವಳೇ ಬಾಯಿ ಬಿಟ್ಟು ಕೇಳ್ತಾ ಇದ್ದಾಳೆ ಜ್ಯೂಸ್ ಕೊಡು ಅಂತ. ಊಟ ಮಾತ್ರ ತಿನ್ನೋದಿಲ್ಲ. ನಿನಗೂ ಬೇಕಾ ನೀನು ಜ್ಯೂಸ್ ಕುಡಿತೀಯಾ? ಗಾಯ್ಸ್ ಇದಂತೂ ಏನು ನೋಡಿ 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 ಹೆಂಗೆ ಎದ್ದೊಳ್ತಿದೆ. ಸೋ ಸ್ವೀಟಾ? ನೀನು ಕುಡಿತೀಯಾ? ಅಮ್ಮೋ ಏ ಕ್ಯೂಟ್. ನಮ್ಮನೆಗೆ ಗೊತ್ತಾರ ನಾವು ನಾಯಿನ ಬೇಡ. ನೀನು ಜ್ಯೂಸ್ ಕುಡಿತೀಯಾ? ಜ್ಯೂಸ್ ಕುಡಿತೀಯಾ? ಇಲ್ಲ ಕುಡಿಯಲ್ಲ. ಯಾರು ನಿನಗಲ್ಲ ಪಾಪ. ಕವರ್ ಇದು, ಕವರ್ ಇಲ್ಲಿ, ಕವರ್ ನೋಡಿ, ಕವರ್ ಅಷ್ಟೇ. ಹಾಂ, ದೃಷ್ಟಿಗೆ ಜ್ವರ ಇದೆಯಲ್ಲ, ಹಾಗಾಗಿ ದೃಷ್ಟಿಗೆ ಮಾತ್ರ, ನಿನಗಿಲ್ಲ. ನಿನಗೆ ಏನು ನೋ ಹಾಗೆಲ್ಲ ಮಾತ್ರ. ನೀನು ಕುಡಿಯೋದು? ನೀನು ಕುಡಿಯೋದಾ? ಇಲ್ಲಲ್ಲ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ದೇನೆ. ಅದಕ್ಕೆ ಹೇಳಿದ ನಾಯಿಗಳಿಗೆ ನಿಯತ್ತಿದೆ, ಮನುಷ್ಯರಿಗೆ ನಿಯತ್ತಿಲ್ಲ ಅಂತ. ಓಕೆ, ನಿನ್ನೆ ನೋಡ್ಕೊಂಡಿದ್ದೀನಿ, ನಾನು ಕೆಲಸ ಮುಗಿಯಲ್ಲ. ಬನ್ನಿ ಆಯ್ತಾ? ಜಾನು ಬೇಬಿ ಕುಡ್ಕೊಂಡ್ಬಿಡ್ಬೇಕು ಪಾಪ. ಫುಲ್ ಖಾಲಿ ಮಾಡಬೇಕು, ಫಿನಿಶ್ ಮಾಡಬೇಕು. ಓಕೆನಾ? ನೋಡಿ ಹಿಂಗಾಗಿದೆ ನೀನು. ಅಪ್ಪಗೆ ಬಿಸ್ಕಿಟ್ ತಗೊಬಂತ ಹೇಳೋಣ. ಹೇಳು ಗೈಸ್, ಒಂದು ನಿಮಿಷ ಗೈಸ್, ಒಂದು ಫೋನ್ ಮಾಡಬೇಕು. ಸೊ ಇದಕ್ಕೆ ಬಿಸ್ಕಿಟ್ ಹಚ್ತೀನಿ. ಓಪನ್ ಮಾಡಿಕೊಡು. ಏಯ್ ಜಾನು, ಕೊಡು ಮಗಳ, ನಾನು ಓಪನ್ ಮಾಡ್ತೀನಿ. ಇರ್ಕೈಲಿ ತಗೋ ಹಿಂಗೆ. ಜಾನುಗೆ ಊಟ ಹಾಕ್ತವ್ರೆ. ಜಾನು ಊಟ ಹಾಕ್ತಾ ಇದೀವಾ? ಬಿಸ್ಕೆಟ್ ಹಾಕ್ತಾ ಇರೋದು, ಊಟ ಅಲ್ಲ. ಬಿಸ್ಕೆಟ್ ಮತ್ತೆ ಊಟ. ವೇಟ್ ಮಾಡು. ಏಯ್ ಜಾನು ಹೊಟ್ಟೆ ಎಷ್ಟಾಗಿ ಹೋಗಿರ್ಬೇಕು. ಅಯ್ಯೋ ಇದಲ್ಲ ಅದಕ್ಕೆ ಮಾಡ್ತಾರೆ ಅವನು. ನಾವು ಅಂದ್ರೆ ತಿನ್ಕೊಬಿಡೋಣ ಬಿಸ್ಕೆಟ್ ಇದನ್ನ. ನಾ ಇದ್ದಿದ್ದು ಹೇಳ್ತೀನಿ. ತಿನ್ನು ನಿಧಾನಕ್ಕೆ, ನಿಧಾನಕ್ಕೆ ತಿನ್ನು. ಅದು ನೀನು ತಿನ್ನೋದಾ? ಈಗ ಊಟ ಮಾಡಬೇಕಲ್ಲ, ತಿನ್ನಬಾರ್ದು. ಗ್ಯಾಸ್ ನಾನು ಎಂತ ಎಡ್ವರ್ಟ್ ಮಾಡ್ಕೊಂಡಿದ್ದೀನಿ ಗೊತ್ತಾ? ನಾನು ಬಾತ್ರೂಮ್ ಕ್ಲೀನ್ ಮಾಡೋಕ್ಕೆ ಹೋಗಿದ್ದೆ. ಬಕೆಟು ಮತ್ತು ಅದು ಬಕೆಟ್ ಕೊಡೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಆ್ಯಸಿಡ್ ಹಾಕ್ಕೊಂಡ. ಆ್ಯಸಿಡ್ ಹಾಕ್ಬಿಟ್ಟು ವಾಶ್ ಮಾಡೋಕ್ಕೆ ಹೋದೆ. ಅದು ಗಾಬು ಹಲ್ಲು ಉಸಿರು ಕಟ್ಬಿಟ್ಟಿದೆ. ನೋಡಿ ಬೆಳ್ಳಿ ನೋಡಿ ಎಲ್ಲ ಫುಲ್ಲು ಯಾವ ಥರ ಆಗೋಗಿದೆ. ನನ್ನ ಕಾಲುಂಗ್ರನೂ ಸಹ ಪಡ್ಕೊಂಡೆ. ನಮ್ಮ ಯಜಮಾನ್ರು ಹೇಳ್ತಾಯಿದ್ರು, ಆ್ಯಸಿಡ್ ಹಾಕ್ಬಿಟ್ಟು ನೀನು ತೊಳ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಟ್ರೆ ಹೊಗೆ ಹಾಕ್ಸ್ಕೊಂಡ್ಬಿಡ್ತೀಯ ಅಂತ. ಈಗ ಹಂಗೆ ಆಗಿದೆ ನನಗೆ. ಎಂತ ಎಡವಟ್ಟು ಮಾಡಿಕೊಂಡೆ ಅಂತ ಅನ್ನಿಸ್ತಾ ಇದೆ. ಜಾಸ್ತಿ ಉಸಿರೇ ಆಡೋಕ್ಕಾಗ್ತಾರೆ ಆ ಥರ ಆಗೋಗಿದೆ. ಸೊ ಗೈಸ್, ನನ್ನ ಕೈಲಿ ಆಗ್ತಾರಿಲ್ಲ. ಹಾಗಾಗಿ ನಮ್ಮ ಯಜಮಾನ್ರಿಗೆ ನಾನು ರೈಸ್ ಮಾಡಿ ಇಟ್ಬಿಡಿ ಅಂತ ಹೇಳಿದೆ. ಸೊ ಅವ್ರು ತರಕಾರಿ ಎಲ್ಲ ತಂದು ಇಟ್ಟಿದ್ರು. ಅದನ್ನು ತೊಗೊಂಡೋಗಿ ಕಿಚನಲ್ಲಿ ಏನೇನು ತಂದಿದ್ದಾರೆ ಅಂತ ನೋಡಿಕೊಂಡು ಎತ್ತಿರೋಣ ಅಂದ್ಕೊಂಡು ಹಾಗೆ ಬ್ಯಾಗೆಲ್ಲ ಸಮೇತ ಹಾಗೆ ಇಟ್ಟಿದ್ದೆ. ಇವಾಗ ಸದ್ಯಕ್ಕೆ ನನ್ನ ಕೈಯಲ್ಲಿ ಫ್ರಿಜ್ಜಲ್ಲಿ ಇಡೋಕ್ಕಾಗ್ತಾರಿಲ್ಲ. ಸೊ ನಮ್ಮಮ್ಮನೂ ಕೂಡ, ನಮ್ಮಮ್ಮ ನನಗೆ ಅಂತ ಸಾಂಬಾರು ಕೊಟ್ಟು ಕಳಿಸಿದ್ರು. ಸಾಂಬಾರು ಬೇಕಂತ ಕೇಳಿದ್ರು, ನಾನು ಬೇಕು ಅಂತ ಹೇಳಿದ್ದೆ. ಹೇಗೋ ನನ್ನ ಕೈಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಕೊಟ್ಟು ಕಳಿಸಿ ಅಂತ ಹೇಳಿದೆ. ಹಾಗೆಯೇ ನಮ್ಮಮ್ಮ ಸಾಂಬಾರು ಕೊಟ್ಟು ಕಳಿಸಿದ್ದಾರೆ. ಅದು ಏನು ಫುಲ್ ಬಿಸಿ ಬಿಸಿ ಸಾಂಬಾರೇ ಕೊಟ್ಟು ಕಳಿಸಿದ್ರು. ಹಾಗೆ ಸ್ವಲ್ಪ ಅವರೆಕಾಯಿ ಮತ್ತು ದೋಸೆ ಹಿಟ್ಟು ಸಹ ಕೊಟ್ಟು ಕಳಿಸಿದ್ರು, ರುಬ್ಬಿರೋದು. ಹೇಗಿದ್ರು ಸಂಡೇಗೆ ಆಗುತ್ತೆ ಅಂದ್ಬಿಟ್ಟು ನಾನು ಆಯಿತು ಕೊಟ್ಟು ಕಳಿಸಿ ಅಂದ್ಬಿಟ್ಟು ತೊಗೊಬರಕ್ಕೆ ಹೇಳಿದ್ರು. ತೊಗೊಬಂದಿಟ್ಟಿದ್ರು. ಸಾಂಬಾರಂತೂ ನಮ್ಮಮ್ಮ ಆಗ್ತಾನೆ ಮಾಡಿರೋದು, ಬಿಸಿ ಬಿಸಿ ಸಾಂಬಾರು. ಎಣ್ಣೆ ಸೊಪ್ಪು ಸಾಂಬಾರು ಅಂತಾರಲ್ಲ, ಹೊಲದಲ್ಲಿ ಬೆಳೀತಾರಲ್ಲ ಎಣ್ಣೆ ಸೊಪ್ಪು ಸಾರು, ಏನೋ ಗೊತ್ತಿಲ್ಲ, ಬಟ್ ಸೊಪ್ಪು ಸಾರು ಮಾಡಿದ್ದೀನಿ ಅಂದರು. ಸೊ ತೊಗೊಬಂದಿದ್ರು. ನಮ್ಮ 3 ಜನಕ್ಕಾಗುವಷ್ಟು ಕೊಟ್ಟಿದ್ದರು.
ಸೊ ಆಯಿತು. ಅದೆಲ್ಲ ಆದಮೇಲೆ ನಾನು ಅಷ್ಟರಲ್ಲಿ ಸ್ನಾನ ಮಾಡ್ಕೊಬಂದು ನನ್ನ ಮಗಳಿಗೆ ಊಟ ಮಾಡಿಸ್ಬೇಕಿತ್ತು. ಸ್ವಲ್ಪ ಲೈಟಾಗಿ ಅವಳಿಗೆ ಇನ್ನೂ ಜ್ವರ ಇತ್ತು, ಕಮ್ಮಿನೇ ಆಗಿರಲಿಲ್ಲ. ಅವಳಿಗೆ ತುಂಬಾ ನಿದ್ರೆ ಬರ್ತಾಯಿದೆ ಅಮ್ಮ ಹಾಗೆ ಹೀಗೆ ಅಂತ ಹೇಳ್ತಾಯಿದ್ದೆ. ಸರಿ ಆಯಿತು ಬಾ ಅಂದ್ಬಿಟ್ಟು ನನಗೂ ಹೊಟ್ಟೆ ತುಂಬ ಹಶ್ವಾಗ್ತಿತ್ತಲ್ಲ, ಸೊ ಹಾಗಾಗಿ ಅವ್ಳಿಗೂ ನಾನು ಇಬ್ಬರು ತಿನ್ಕೊಂಬಿಡೋಣ ಅಂದ್ಬಿಟ್ಟು ಅವ್ಳಿಗೆ ತಿನ್ನಿಸಿ ಹಿಂಸೆ ಮಾಡಿ ತಿನ್ನಿಸ್ತಾಯಿದ್ದೆ. ಫಸ್ಟ್ ಅವಳು ಅಂದರೆ ಊಟ ಮಾಡೋದು ತುಂಬ ಲೇಟು. ಓಕೆ ಆಯಿತು ಅಂದ್ಬಿಟ್ಟು ನಾನು ಸಹ ಬೇಗ ತಿಂದ್ಕೊಂಡು ಆಮೇಲೆ ಅವಳಿಗೆ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಾಂದರೆ ಅವಳು ತುಂಬ ಲೇಟ್ ಮಾಡ್ತಾಳೆ. ನನಗೂ ಹೊಟ್ಟೆ ಹಶ್ವಾಗ್ತಿರೋ ಕಾರಣಕ್ಕಾಗಿ ಇನ್ನೂ ಬಟ್ಟೆ ಒಣಗಾಕೋ ತುಂಬ ಪೆಂಡಿಂಗ್ ಇತ್ತು. ಹಾಗಾಗಿ ಅವ್ಳಿಗೆ ಊಟ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಫಾಸ್ಟಾಗಿ ನಾನು ಸಹ ಊಟ ಮಾಡಿಕೊಂಡು ಆನಂತರ ಅವಳಿಗೆ ಊಟ ಮಾಡಿಸ್ತಾಯಿದ್ದೀನಿ. ಅವಳು ಊಟ ತಿನ್ನೋದು ತುಂಬ ನಿಧಾನ ಅಂದರೆ ಅವಳು ಬೈಟ್ ಮಾಡಲ್ಲ, ಅಗಿಯೋದೇ ಇಲ್ಲ ಅಂತಾಳೆ. ಎಷ್ಟು ನಿಧಾನ ಮಾಡ್ತಾಳೆ ಅಂದರೆ ಅವಳು ಊಟ ಮಾಡೋದು 1.5 hour ತೊಗೊಳ್ತಾಳೆ. ಅವಳು ಊಟ ತಿನ್ಸೋಕ್ಕಂತೂ ನನಗಂತೂ ಸಾಕಾಗೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಮಕ್ಕಳಿಗೆ ಅಂದಮೇಲೆ ತಿನ್ನಿಸ್ಲೇಬೇಕು. ಇಷ್ಟ ಆಗುತ್ತೋ ಒಂದು ಮುಷ್ಟಿ ಎಷ್ಟಾಗುತ್ತೋ ತಿನ್ನಿಸ್ಬೇಕು. ನಮ್ಮ ಮಕ್ಕಳಿಗೆ ಅವ್ರಿಗೆ ಹೊಟ್ಟೆ ತುಂಬ ತಿಂದರೆ ಸಾಕು, ಅದೇ ನಮಗೆ ನೆಮ್ಮದಿ. ಸೊ ಹಾಗಾಗಿ ನಾನು ಅವಳು ತಿನ್ನಿಸಿ ಮಾಡೋಷ್ಟರಲ್ಲಿ 10:30 ಆಗೋಗಿತ್ತು, ಟೈಮ್ ಆಗೋಗಿತ್ತು. ಸೊ ನಾನು ಬಟ್ಟೆ ಒಣಗಾಕೋದು ಒಂದು ಪೆಂಡಿಂಗ್ ಇತ್ತು, ಅದನ್ನು ಹಾಕ್ಬಿಡೋಣ ಅಂದ್ಬಿಟ್ಟು ಬೇಗ ನಾನು ಬಂದು ಒಣಗಾಕ್ತಾಯಿದ್ವಿ. ಅಷ್ಟರಲ್ಲಿ ನನ್ನ ಮಗಳು ಮಲ್ಕೋತಾಳೆ ಅಂದರೆ ನೋಡಿದ್ರೆ ಮಲ್ಕೊಳ್ಳೇ ಇಲ್ಲ. ಅವ್ಳಿಗೆ ಮೆಡಿಸನ್ ಹಾಕ್ಬಿಟ್ಟು ಮಲ್ಕೋಗು ಅಂತ ನಾನು ಕಳಿಸಿದ್ದೆ, ಅವಳು ಮಲ್ಕೊಂಡೇ ಇಲ್ಲ. ಓಕೆ ಆಯಿತು ಬಿಡು ಅಂದ್ಬಿಟ್ಟು ನಾನು ಅವಳ ಜೊತೆ ಸೇರಿಕೊಂಡು ಬೇಗ ಬಟ್ಟೆ ಒಣಗಾಕ್ತಾಯಿದ್ವಿ. ನನಗೆ ಅವಳು ಹೆಲ್ಪ್ ಮಾಡ್ತಾಯಿದ್ಲು. ನಾನು ಕ್ಲಿಪ್ ಕೊಡ್ತೀನಮ್ಮ ಅಂದ್ಕೊಂಡು ಓಕೆ ಆಯಿತು ಬಾ ಅಮ್ಮ ಅಂದ್ಬಿಟ್ಟು ಬಟ್ಟೆ ಎಲ್ಲ ಒಣಗಾಕಿದ್ದಾಯಿತು. ಸೊ ಇವಾಗ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಓಕೆ ಗೈಸ್, ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾಳೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ನಾನು ಇನ್ನೇನು ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ತುಂಬ ಜನ ಮರಿತಾ ಇದ್ದೀರಾ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ. ಗುಡ್ ನೈಟ್.